ಹರ ಜಾತ್ರೆಯಲ್ಲಿ ಕಾರು ಗಿಫ್ಟ್ ಕೊಟ್ಟ ವಿಚಾರ ಇದೀಗ ಗಲಾಟೆಗೆ ಕಾರಣವಾಗಿತ್ತು. ಹರ ಜಾತ್ರೆಯಲ್ಲಿ ಕಾರು ಗಿಫ್ಟ್ ಗಲಾಟೆಗೆ ಎಡೆ ಮಾಡಿಕೊಟ್ಟಿತ್ತು. ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರಿಗೆ ಕಾರನ್ನ ಉಡುಗೊರೆಯಾಗಿ ನೀಡಲಾಗಿತ್ತು. ಪಂಚಮಸಾಲಿ ರಾಜ್ಯಾಧ್ಯಕ್ಷ ಅಂತ ಹೇಳಿ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಆದ್ರೆ ಅವರಿಗೆ ಕಾರನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದ ಹಾಗೆ ಇಬ್ಬರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ, ಆಕ್ಷೇಪದ ಮಾತುಗಳನ್ನಾಡ್ತಾರೆ. ಈ ರೀತಿಯಾಗಿ ಆಕ್ಷೇಪಿಸಿದ ಇಬ್ಬರಿಗೂ ಕೂಡ ಥಳಿಸಲಾಗಿದೆ. ಹನಗವಾಡಿ ಬಳಿಯ ಪಂಚಮಸಾಲಿ ಗುರುಪೀಠದಲ್ಲಿ ಹರ ಜಾತ್ರೆ ನಡೆಯಿತು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹರಗವಾಡಿ ಗ್ರಾಮ. ಇನ್ನು ಮಧ್ಯಪ್ರವೇಶಿಸಿ ಇಬ್ಬರನ್ನೂ ಕೂಡ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಹಲ್ಲೆಗೊಳಗಾಗಿದ್ದರಲ್ಲೇ ಇದ್ದು ಆ ಪೈಕಿ ಒಬ್ಬನ ತಲೆಗೆ ಪೆಟ್ಟಾಗಿತ್ತು. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಮುರುಗೇಶ್ ನಿರಾಣಿಯವರಿಗೆ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಕ್ಕೆ ಇಬ್ಬರು ಅವರಿಗೆ ಯಾಕೆ ಕೊಟ್ರಿ, ಏನ್ ಕಾರಣ, ಈ ರೀತಿಯ ಒಂದಷ್ಟು ವಿರೋಧದ ಮಾತುಗಳನ್ನ ಆಡಿದಾಗ ಅಲ್ಲಿದ್ದಂತಹ ಕೆಲವರು ಅವರಿಬ್ಬರಿಗೂ ಕೂಡ ಥಳಿಸಿದ್ದಾರೆ, ಅಂದ್ರೆ ಹೊಡೆದಿದ್ದಾರೆ. ಗಮನಿಸ್ತಾ ಇದ್ದೀರಿ, ಹೊಡೆತ ತಿಂತಿದ್ದಾರಲ್ಲ, ಇವರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು. ವಚನಾನಂದ ಮಹಾಸ್ವಾಮಿಗಳು ಬೇಡ ಅಂತ ಹೇಳಿ ಘಟನೆ ಯೋಗ ಸಿಂಹಾಸನಾಧೀಶ್ವರರ ಪೊಲೀಸರು ಸ್ಥಳಕ್ಕೆ ದೌಡ ವರ್ಷದ ಹಲ್ಲೆಗೊಳಗಾಗ್ತಾ ಇದ್ದಂತಹ ಇಬ್ಬರನ್ನೂ ಕೂಡ ಅಲ್ಲಿಂದ ಕಳಿಸಿದ್ದಾರೆ. ಇನ್ನು ಒಬ್ಬನಿಗೆ ತಲೆಗೆ ಪೆಟ್ಟಾಗಿತ್ತು ಹೊಡೆತದಿಂದ. ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಮುರುಗೇಶ್ ನಿರಾಣಿಯವರಿಗೆ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ರಾದ್ಧಾಂತ ಆಯ್ತಾ, ಏನ್ ಕಥೆ ಅಂತ? ಮಧುಶ್ರೀ, ಏನಾಗಿದೆ, ಮುರುಗೇಶ್ ಮಾಜಿ ಸಚಿವರಾದ ಮುರುಗೇಶ್ ನಾರಾಯಣ ಅವರು ಏನು ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಿದ್ದಾರೆ ಸೋಮನಗೌಡ ಪಾಟೀಲ್ ಅವರಿಗೆ ಒಂದು ಎರಿಟಿಕಾ ಕಾರನ್ನ, ರಾಜ್ಯಾಧ್ಯಕ್ಷ ಆದ್ಬಿಡಿ ಇಡೀ ರಾಜ್ಯವನ್ನು ಸುತ್ತಲಿಕ್ಕೆ ಒಂದು ಎರಿಟಿಕಾ ಕಾರನ್ನ ಒಂದು ಉಡುಗೊರೆಯಾಗಿ ನೀಡಿದ್ರು. ಇದೇ ಆ ಕೀಯನ್ನು ಹಸ್ತಾಂತರಿಸುವಂತ ವೇಳೆಯಲ್ಲಿ ಒಂದು ಅನೌನ್ಸ್ ಅನ್ನ ಮಾಡ್ತಾ ಇದ್ರು ಮೈಕ್ ನಲ್ಲಿ. ಆ ವೇಳೆ ಇರತಕ್ಕಂತ ಕೆಲವು ಮದ್ಯಪಾನ ಮಾಡ್ಕೊಂಡು ಬಂದಂತ ಒಂದು ಇಬ್ಬರು ಯುವಕರು ಅದ್ರ ಬಗ್ಗೆ ಕೆಟ್ಟದಾಗಿ ಕೂಗ್ತಾ ಇದ್ರು. ಆ ಕೂಗುವ ವೇಳೆಯಲ್ಲಿ ಪಕ್ಕದಲ್ಲಿದ್ದಂತ ಒಬ್ಬ ಹಿರಿಯ ವ್ಯಕ್ತಿ ಈ ರೀತಿ ಕೆಟ್ಟ ಭಾಷೆಯನ್ನ ಬಳಸಬಾರದು ಎಂಬತಕ್ಕಂಥ ಅವರಿಗೆ ಬುದ್ಧಿವಾದನ ಹೇಳಲು ಹೋದಾಗ ಆತ ಕೈಯಲ್ಲಿದ್ದ ಒಂದು ಬಾಟಲ್ ಅನ್ನು ತಗೊಂಡು ಅದನ್ನ ತಲೆಗೆ ಹೊಡೆದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತಲೆಗೆ ಪೆಟ್ಟಾಗಿ ಸಂಪೂರ್ಣ ಶರ್ಟ್ಗಳೆಲ್ಲ ರಕ್ತಮಯ ಆದವು. ಅದರಲ್ಲಿ ಸ್ಥಳದಲ್ಲಿ ಇದ್ದಂತ ಕೆಲವು ಜನ ಪಂಚಮಸಾಲಿ ಸಮಾಜದ ಜನ ಇದ್ದಾರೆ. ಆತನಿಗೆ ಧರ್ಮದೇಟನ್ನು ಕೊಟ್ಟರು. ಸ್ಥಳದಲ್ಲಿ ಬಂದೋಬಸ್ತಿಗೆ ಬಂದಂತ ಪೊಲೀಸರು ಆತನನ್ನು ಕರೆದುಕೊಂಡು ಹಲ್ಲೆಯನ್ನು ಮಾಡಿದ್ದ ಆತನನ್ನ ಕರೆದುಕೊಂಡು ಹೋದ್ರು. ನಂತರ ಈ ಇಬ್ಬರು ಗಾಯಾಳುಗಳು ಏನಿದೆ ಆತನ ಹರಿಹರ ತಾಲೂಕು ಆಸ್ಪತ್ರೆಗೆ ಒಂದು ಸ್ಥಳಾಂತರಿಸಿದ್ರೆ ಯಾವುದೇ ರೀತಿಯಾದಂತಹ ಒಂದು ಗಂಭೀರ ಗಾಯಗಳಾಗಿಲ್ಲ. ತಲೆಗೆ ಒಂದು ಸ್ವಲ್ಪ ಪೆಟ್ಟಾಗಿದ್ದರಿಂದ ಈತ ಕುಡಿದ ಅಮಲಿನಲ್ಲಿ ಈ ರೀತಿಯಾಗಿ ಅವಾಜ ಶಬ್ದಗಳನ್ನು ಬಳಸುವುದು ಮತ್ತು ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಆತನನ್ನ ಕರ್ಕೊಂಡು ಈಗ ಹರಿಹರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಕೂರ್ಸಿರ್ತಕ್ಕಂಥ ಆತ ಯಾರು ಎಂಬುದನ್ನ ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆತ ಇನ್ನು ಯಾರು ಎಂಬುದು ಎಲ್ಲಿಂದ ಬಂದಿದೆ ಎಂಬತಕ್ಕಂಥ ಕೂಡ ಏನು ಸ್ಪಷ್ಟವಾಗಿಲ್ಲ. ಮಧುಶ್ರೀ, ಧನ್ಯವಾದ ಬಸವರಾಜ್.